ಮಧ್ಯ ಕರ್ನಾಟಕದ ಪ್ರಮುಖ ಜಿಲ್ಲೆ ದಾವಣಗೆರೆ. ಇಲ್ಲಿ ಕಾಟನ್ ಮಿಲ್ಗಳು ಹೆಚ್ಚಾಗಿದ್ದು ಜವಳಿ ಉದ್ಯಮಕ್ಕೆ ಜನಪ್ರಿಯತೆ ಪಡೆದಿದೆ. ಹಾಗಾಗಿ ದಾವಣಗೆರೆಯನ್ನ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ಇದರ ಜೊತೆಗೆ ಇಲ್ಲಿನ ಬೆಣ್ಣೆ ದೋಸೆ ಕೂಡ ಹೆಸರುವಾಸಿ. 1997ರಲ್ಲಿ ಜೆ.ಎಚ್. ಪಟೇಲ್ ಮುಖ್ಯಮಂತ್ರಿಯಾಗಿದ್ದಾಗ ಚಿತ್ರದುರ್ಗ ಜಿಲ್ಲೆಯಿಂದ ದಾವಣಗೆರೆ, ಹರಿಹರ ಮತ್ತು ಜಗಳೂರು ತಾಲೂಕುಗಳನ್ನ, ಶಿವಮೊಗ್ಗ ಜಿಲ್ಲೆಯಿಂದ ಹೊನ್ನಾಳಿ ಮತ್ತು ಚನ್ನಗಿರಿ ತಾಲೂಕುಗಳನ್ನ ಹಾಗೂ ಬಳ್ಳಾರಿ ಜಿಲ್ಲೆಯಿಂದ ಹರಪನಹಳ್ಳಿ ತಾಲೂಕುಗಳನ್ನು ಸೇರಿಸಿ ಹೊಸ ಜಿಲ್ಲೆಯಾಗಿ ದಾವಣಗೆರೆಯನ್ನ ರಚಿಸಲಾಯಿತು. 2019ರಲ್ಲಿ ಹರಪನಹಳ್ಳಿ ತಾಲೂಕನ್ನ ಅಲ್ಲಿನ ಜನರ ಆಶಯದ ಮೇರೆಗೆ ಬಳ್ಳಾರಿ ಜಿಲ್ಲೆಗೆ ಸೇರಿಸಲಾಯಿತು. ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಮುಖಾಂತರ ಗೆದ್ದಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ತಂದೆ ಶಾಮನೂರು ಶಿವಶಂಕರಪ್ಪನವರ ಮಾರ್ಗದರ್ಶನದಲ್ಲಿ ರಾಜಕೀಯಕ್ಕೆ ಬಂದ ಇವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ನಾಯಕತ್ವದ ಗುಣ ಪ್ರದರ್ಶನ ಮಾಡಿದರು. 1999ರ ವಿಧಾನಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ದಾವಣಗೆರೆ ಕ್ಷೇತ್ರದಿಂದ ಸ್ಪರ್ಧಿಸಿ ಭರ್ಜರಿ ಜಯಗಳಿಸುವ ಮುಖಾಂತರ ಶಾಸಕರಾಗಿ ವಿಧಾನಸಭೆ ಪ್ರವೇಶ ಮಾಡಿದರು. ಈ ಮೊದಲ ಅವಧಿಯಲ್ಲೇ ಇವರ ಸಾಮರ್ಥ್ಯ ಗುರುತಿಸಿದ ಅಂದಿನ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ತಮ್ಮ ಸಂಪುಟದಲ್ಲಿ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆಯ ಸಚಿವರನ್ನಾಗಿ ನೇಮಕ ಮಾಡಿದ್ದರು. 2004 ಮತ್ತು 2008ರ ಚುನಾವಣೆಗಳಲ್ಲಿ ಬಿಜೆಪಿಯ ಎಸ್.ಎ. ರವೀಂದ್ರನಾಥ್ ವಿರುದ್ಧ ಇವರಿಗೆ ಹಿನ್ನಡೆಯಾಯಿತು. ಆದಾಗ್ಯೂ ಕ್ಷೇತ್ರದಲ್ಲಿ ಸಾರ್ವಜನಿಕ ಸಂಪರ್ಕ ಕಳೆದುಕೊಳ್ಳಿಲ್ಲ. 2013ರ ವಿಧಾನಸಭಾ ಚುನಾವಣೆಯಲ್ಲಿ ದಾವಣಗೆರೆ ಉತ್ತರ ಕ್ಷೇತ್ರದಿಂದ ಭರ್ಜರಿ 58,000ಕ್ಕೂ ಅಧಿಕ ಮತಗಳ ಅಂತರದಿಂದ ಜಯಗಳಿಸಿ ಎರಡನೇ ಬಾರಿಗೆ ಶಾಸಕರಾದರು. ಸಿದ್ದರಾಮಯ್ಯನವರ ಮೊದಲ ಮುಖ್ಯಮಂತ್ರಿ ಅವಧಿಯಲ್ಲಿ ಇವರಿಗೆ ತೋಟಗಾರಿಕೆ ಮತ್ತು ಕೃಷಿ ಮಾರುಕಟ್ಟೆ ಸಚಿವ ಸ್ಥಾನ ನೀಡಲಾಗಿತ್ತು. 2014ರ ಲೋಕಸಭಾ ಚುನಾವಣೆಯಲ್ಲಿ ದಾವಣಗೆರೆ ಕ್ಷೇತ್ರದಿಂದ ಸ್ಪರ್ಧಿಸಿ ಬಿಜೆಪಿಯ ಜೆ.ಎಂ. ಸಿದ್ದೇಶ್ವರ್ ವಿರುದ್ಧ ಹಾಗೂ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಲ್ಪ ಅಂತರದಿಂದ ಸೋಲು ಅನುಭವಿಸಿದರು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ದಾವಣಗೆರೆ ಉತ್ತರ ಕ್ಷೇತ್ರದಿಂದ ಮತ್ತೊಮ್ಮೆ ಭರ್ಜರಿ ಸಾಧಿಸಿ 4ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿಯೂ ಕಾರ್ಯನಿರ್ವಹಿಸಿದರು. ಕ್ಷೇತ್ರದ ರಾಜಕೀಯ ಇತಿಹಾಸ. ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದ ಮಾಜಿ ಮುಖ್ಯಮಂತ್ರಿ ದಿವಂಗತ ಜೆ.ಎಚ್. ಪಟೇಲ್ ದಾವಣಗೆರೆಯ ಚನ್ನಗಿರಿ ತಾಲೂಕಿನವರು. ಇವರು ಮಾತ್ರವಲ್ಲದೆ ದಿ ಬಳ್ಳಾರಿ ಸಿದ್ದಮ್ಮ, ದಿ ಕೊಂಡಜ್ಜಿ ಬಸಪ್ಪ, ದಿ ಗಾಂಜಿ ವೀರಪ್ಪ, ದಿ ಕೆ ಪಂಪಾವತಿ, ದಿ ಎಚ್ ಸಿದ್ದವೀರಪ್ಪ, ಮಾಜಿ ಸಚಿವೆ ನಾಗಮ್ಮ ಕೇಶವಮೂರ್ತಿ, ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ, ಎಸ್.ಎ. ರವೀಂದ್ರನಾಥ್ ಸೇರಿದಂತೆ ಹಲವು ಘಟಾನುಘಟಿ ರಾಜಕಾರಣಿಗಳು ಇದೇ ಜಿಲ್ಲೆಯಿಂದ ಬಂದವರು. ಇವರಲ್ಲಿ ಶಾಮನೂರು ಶಿವಶಂಕರಪ್ಪ, ಎಸ್.ಎ. ರವೀಂದ್ರನಾಥ್ ಸೇರಿದಂತೆ ಬಹುತೇಕರು ಲಿಂಗಾಯತರು. ಸಿಪಿಐನಿಂದ 3 ಬಾರಿ ಗೆದ್ದಿದ್ದ ಪಂಪಾವತಿ ಮೂಲತಃ ತಮಿಳರು. ದಾವಣಗೆರೆ ಜಿಲ್ಲೆಯಲ್ಲಿ ಒಟ್ಟು ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ 7 ಇದ್ದು ಮಾಯಕೊಂಡ ಮತ್ತು ಜಗಳೂರು ಮೀಸಲು ಕ್ಷೇತ್ರಗಳಾಗಿದ್ದರೆ ಹರಿಹರ, ಚನ್ನಗಿರಿ, ಹೊನ್ನಾಳಿ, ದಾವಣಗೆರೆ ಉತ್ತರ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳು ಸಾಮಾನ್ಯ ಕ್ಷೇತ್ರಗಳಾಗಿವೆ. ಮರು ವಿಂಗಡಣೆಯಲ್ಲಿ ಬದಲಾಯಿತು ಹೆಸರು. 2008ರ ಕ್ಷೇತ್ರ ಮರು ವಿಂಗಡಣೆಯಿಂದಾಗಿ ದಾವಣಗೆರೆ ಕ್ಷೇತ್ರ ದಾವಣಗೆರೆ ಉತ್ತರ ಎಂಬ ಹೊಸ ಹೆಸರು ಪಡೆಯಿತು. 2008ರಿಂದ 2018ರವರೆಗೆ ಇದುವರೆಗೆ 3 ಚುನಾವಣೆಗಳು ನಡೆದಿದ್ದು 1 ಸಲ ಕಾಂಗ್ರೆಸ್, 2 ಸಲ ಬಿಜೆಪಿ ಗೆಲುವು ಸಾಧಿಸಿವೆ. ಬಿಜೆಪಿಯಿಂದ ಮಾಜಿ ಸಚಿವ ಎಸ್.ಎ. ರವೀಂದ್ರನಾಥ್ ಹಾಗೂ ಕಾಂಗ್ರೆಸ್ನಿಂದ ಎಸ್ ಮಲ್ಲಿಕಾರ್ಜುನ್ ಈ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು. ಕ್ಷೇತ್ರ ಮರು ವಿಂಗಡಣೆ ಮೊದಲು ದಾವಣಗೆರೆ ಕ್ಷೇತ್ರದಲ್ಲಿ 1952ರಿಂದ 1994ರವರೆಗೆ ಒಟ್ಟು 12 ಚುನಾವಣೆಗಳು ನಡೆದಿದ್ದು 8 ಸಲ ಕಾಂಗ್ರೆಸ್, 3 ಸಲ ಸಿಪಿಐ, 1 ಸಲ ಬಿಎಸ್ಪಿ ಪಕ್ಷಗಳು ಅಧಿಕಾರಕ್ಕೆ ಬಂದಿವೆ. ದಾವಣಗೆರೆ ಕ್ಷೇತ್ರ ಮರು ವಿಂಗಡಣೆ ಆಗುವ ಮುನ್ನ 1998ರ ಉಪಚುನಾವಣೆಯಲ್ಲಿ ಎಸ್ ಮಲ್ಲಿಕಾರ್ಜುನ್ ಗೆಲುವು ಸಾಧಿಸಿದ್ರು. ಮರು ವಿಂಗಡಣೆಯಲ್ಲಿ ಸಾಮಾನ್ಯ ಕ್ಷೇತ್ರವಾಗಿದ್ದ ಮಾಯಕೊಂಡ ಮೀಸಲು ಕ್ಷೇತ್ರ ಆದಾಗ ಮಾಜಿ ಸಚಿವ ಎಸ್.ಎ. ರವೀಂದ್ರನಾಥ್ ಕ್ಷೇತ್ರ ಕಳೆದುಕೊಂಡು ಇಲ್ಲಿಗೆ ವಲಸೆ ಬಂದು 2 ಸಲ ಗೆಲುವು ಸಾಧಿಸಿದ್ದಾರೆ. 2004ರಲ್ಲಿ ಶಾಮನೂರು ಶಿವಶಂಕರಪ್ಪ ಕಾಂಗ್ರೆಸ್ನಿಂದ ಮತ್ತೆ ಸ್ಪರ್ಧೆ ಮಾಡಿ 63,499 ಮತ ಪಡೆದರೆ ಬಿಜೆಪಿಯ ಯಶವಂತರಾಯ್ ಜಾಧವ್ 41,366 ಮತ ಪಡೆಯಲಷ್ಟೇ ಶಕ್ತರಾಗಿ 22,133 ಮತಗಳ ಅಂತರದಲ್ಲಿ ಸೋತರು. 2008ರಲ್ಲಿ ಕ್ಷೇತ್ರ ಪುನರ್ ವಿಂಗಡಣೆ ಆದಾಗ ಮಾಯಕೊಂಡು ಬಿಟ್ಟು ಇಲ್ಲಿಗೆ ವಲಸೆ ಬಂದ ಎಸ್.ಎ. ರವೀಂದ್ರನಾಥ್ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದರು. 75,798 ಮತ ಪಡೆದರೆ ಬಿ.ಎಂ. ಸತೀಶ್ ಜೆಡಿಎಸ್ನಿಂದ ಸ್ಪರ್ಧೆ ಮಾಡಿ 21,888 ಮತ ಪಡೆದು 53,910 ಮತಗಳ ಭಾರಿ ಅಂತರದಿಂದ ಸೋತರು. 2013ರ ವೇಳೆ ಮಲ್ಲಿಕಾರ್ಜುನ್ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ 88,101 ಮತ ಪಡೆದರೆ ಎಸ್.ಎ. ರವೀಂದ್ರನಾಥ್ ಬಿಜೆಪಿಯಿಂದ ಸ್ಪರ್ಧಿಸಿ 30,821 ಮತ ಪಡೆದರು. ಬಿಜೆಪಿ ಅಭ್ಯರ್ಥಿ 57,780 ಮತಗಳ ಭಾರಿ ಅಂತರದಿಂದ
ಪರಾಭವಗೊಂಡರು. 2018ರಲ್ಲಿ ಎಸ್ ಸಿ ರವೀಂದ್ರನಾಥ್ ಮತ್ತೊಮ್ಮೆ ಬಿಜೆಪಿಯಿಂದ ಸ್ಪರ್ಧಿಸಿ 70,540 ಮತಗಳನ್ನು ಪಡೆದರೆ, ಕಾಂಗ್ರೆಸ್ಸಿನ ಎಸ್ ಮಲ್ಲಿಕಾರ್ಜುನ್ 72,469 ಮತಗಳನ್ನು ಪಡೆದು ಕೇವಲ 4,071 ಮತಗಳ ಅಂತರದಿಂದ ಸೋತರು. ಕ್ಷೇತ್ರದ ಜಾತಿ ಲೆಕ್ಕಾಚಾರ. ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ 2 ಲಕ್ಷ ಮತದಾರರಿದ್ದು, ಲಿಂಗಾಯತರು 38,000, ಕುರುಬರು 20,000, ಮುಸ್ಲಿಮರು 59,000, ಎಸ್ಟಿ 15,000, ಎಸ್ಸಿ 21,000, ಮರಾಠರು 16,000, ಈಡಿಗರು 2,500, ಉಪ್ಪಾರರು 8,000 ಸೇರಿದಂತೆ ಚಿಕ್ಕಪುಟ್ಟ ಸಮುದಾಯದ 20,000 ಮತಗಳಿವೆ.